ಹಾಗಾದರೆ ಬನ್ನಿ ನೋಡೋಣ ಇಂದಿನ ಸ್ಪೆಷಲ್ ಮೆಂತ್ಯ ಪುಲಾವ್ ಮಾಡೋಕ್ಕೆ ಏನೆಲ್ಲ ಬೇಕಾಗ್ಬೋದು ಅಂತ. ಮೊದಲಿಗೆ 1 ಕಟ್ಟು ಮೆಂತ್ಯ ಸೊಪ್ಪು, ಅದಾದ ಮೇಲೆ ನಾವಲ್ಲಿ ಅಳತೆ ಇಟ್ಟಿರುವಂತಹ ಲೋಟೆ ಅಳತೆಯಲ್ಲಿ 3 ಲೋಟೆ ಅಕ್ಕಿ, ಅದಾದ ಮೇಲೆ ನೆನೆಸಿಟ್ಟಿರುವಂತಹ ಬಟಾಣಿ, ಮತ್ತು ಹುರಿಯೋಕ್ಕೆ ಬೇಕಾಗಿ ಒಂದು 3 ಚಮಚದ ಅಳತೆ ಇಟ್ಕೊಳ್ಳಿ ತುಪ್ಪ, ಅದಾದ ಮೇಲೆ ಕೊತ್ತಂಬರಿ ಸೊಪ್ಪು 1 ಕಪ್ಪು, 1 ಕಪ್ಪು ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಇಲ್ಲದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು. ಅದಾದ ಮೇಲೆ ಬಡೆ ಸೊಪ್ಪು, ಅದಾದ ಮೇಲೆ ಪಲಾವಿನ ಮಸಾಲೆ ಸಾಮಗ್ರಿಗಳು ಅಂತ ಹೇಳಿದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಈ 4 ಸಾಮಗ್ರಿಗಳು. ಅದಾದ ಮೇಲೆ ರುಚಿಗೆ ಬೇಕಾಗಿ ಸ್ವಲ್ಪ ಬೆಲ್ಲ, ಮತ್ತು ಒಂದು 2 ಕ್ಯಾರೆಟು ಕಟ್ ಮಾಡಿಟ್ಕೊಳ್ಳೋದು, ಮತ್ತು 1 ಲೋಟ ತೆಂಗಿನ ಹಾಲು, ದೊಡ್ಡ ಲೋಟದಲ್ಲಿ 2 ಲೋಟದ ಅಳತೆಯಷ್ಟು ತೆಂಗಿನ ಹಾಲು, ಅದಾದ ಮೇಲೆ ಲಿಂಬೆಯ ಹಣ್ಣು 1, ಮತ್ತು ಮೆಣಸು. ಇಷ್ಟು ಸಾಮಗ್ರಿಗಳಿದ್ದರೆ ಮೆಂತ್ಯ ಪುಲಾವ್ ರೆಡಿ ಆಗುತ್ತೆ. ಹಾಗಾದರೆ ನೋಡೋಣ, ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 2-3 ಚಮಚದಷ್ಟು ತುಪ್ಪವನ್ನು ಹಾಕಿ, ಅದಾದ ಮೇಲೆ ನಾವು ಪಲಾವಿನ ಸಾಮಗ್ರಿಗಳನ್ನು ಇಟ್ಟಿದ್ವಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ, ಇದನ್ನು ಹಾಕಿ, ಬಡೆ ಸೊಪ್ಪನ್ನು ಹಾಕಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಅಥವಾ ಜಜ್ಜಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಇವನ್ನು ಹಾಕಿ, ಇನ್ನು ನಾವು ಬಟಾಣಿಯನ್ನು ಈಗಾಗಲೇ ನೆನೆಸಿಟ್ಟು ಆ ಬಟಾಣಿಗೆ ಬಿಸಿ ಮುಟ್ಟಬೇಕು, ಅಂದರೆ ಅದು ಸರಿಯಾಗಿ ಹುರಿಬೇಕು, ಅಲ್ಲಿವರೆಗೆ ತುಪ್ಪದೊಟ್ಟಿಗೆ ಹುರಿಯಿರಿ. ಅದಾದ ಮೇಲೆ ನಾವು ಈಗಾಗಲೇ ಕಟ್ಟು ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪೇನಿತ್ತು, ಆ ಮೆಂತ್ಯ ಸೊಪ್ಪನ್ನು ಹಾಕಿ, ಅದಾದಮೇಲೆ ನಾವು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಮತ್ತು ಮೆಣಸು ಇವೆರಡನ್ನು ಹಾಕಿ, ಮತ್ತು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಇನ್ನು ಈಗಾಗಲೇ ನಾವು ತೊಳೆದು ಇಟ್ಟಿರುವಂತಹ ಅಕ್ಕಿ, 3 ಲೋಟೆ ಅಕ್ಕಿ, ಆ 3 ಲೋಟೆ ಅಕ್ಕಿಯನ್ನು ಹಾಕಿ, ಮತ್ತು ಬೆಲ್ಲವನ್ನು ಹಾಕಿ, ಅದಾದ ಮೇಲೆ ತೆಂಗಿನ ಹಾಲನ್ನು ನಾವು 2 ಲೋಟೆ ತೆಗೆದಿಟ್ಟಿದ್ವಿ, ಅದು ತೆಂಗಿನ ಹಾಲು 2 ಲೋಟೆ, ಮತ್ತು ಉಳಿದ ಅಳತೆಗೆ ನೀರು, ಆದರೆ ಈಗ 3 ಲೋಟೆ ನಾವು ಅಕ್ಕಿಯನ್ನು ಹಾಕಿದರೆ ಅದರ 2ರಷ್ಟು ಪ್ರಮಾಣದಲ್ಲಿ ಸೇರಬೇಕು. ಅದಕ್ಕೆ ಸರಿಯಾಗಿ ತೆಂಗಿನ ಹಾಲನ್ನು 3 ಲೋಟೆಗೆ ಅಂದರೆ 6 ಲೋಟೆ ಆಗಬೇಕು, ತೆಂಗಿನ ಹಾಲನ್ನು 2 ಲೋಟೆ ಹಾಕಿದರೆ 4 ಲೋಟೆ ನೀರು ಸೇರಿಸಿ ಸರಿಯಾಗಿ ಮಿಶ್ರಣ ಮಾಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇನ್ನು ಅದು 1 ಕುದಿ ಬರುವವರೆಗೆ ಬಾಯಿ ಮುಚ್ಚಳವನ್ನು ಮುಚ್ಚಬಾರ್ದು. 1 ಕುದಿ ಬಂದ ಮೇಲೆ ಪುನಃ ನಾವು ಮಿಶ್ರಣವನ್ನು ಮಾಡಿ, ಅದಾದ ಮೇಲೆ ಕುಕ್ಕರನ್ನು ಮುಚ್ಚಿಡಬೇಕು. 3 ವಿಸಿಲ್ ಆದಮೇಲೆ, ಆರಿದ ಮೇಲೆ ಕುಕ್ಕರನ್ನು ತೆಗೆದರೆ ನೀವು ಕಾಯ್ತಾ ಇರುವಂತಹ ಮೆಂತ್ಯ ಪುಲಾವ್ ಸವಿಯಲು ಸಿದ್ಧ. ತುಪ್ಪದ ಘಮ ಘಮ,
ಮಸಾಲೆ ಪದಾರ್ಥ, ಪಲಾವಿನ ಮಸಾಲೆ ಪದಾರ್ಥದ ಘಮಘಮದೊಂದಿಗೆ ಮೆಂತ್ಯ ಪುಲಾವ್ ಸವಿಯಲು ಸಿದ್ಧ. ಒಂದು ಪ್ಲೇಟಿಗೆ ಮೆಂತ್ಯ ಪುಲಾವ್ ಹಾಕ್ಕೊಳ್ಳಿ, ಸಣ್ಣ ಮಟ್ಟದಲ್ಲಿ ಸಲಾಡ್ ಮಾಡಿಕೊಳ್ಳಿ, ಅದನ್ನು ಹಾಗೆ ತಿಂತಾ ಇದ್ದರೆ ಅದ್ಭುತ. ಹಾಂ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ನಿಮ್ಮ ಕಿದಿಯೂರ್ ಕೈ ರುಚಿ.